ಹೇಳ್ತಾ ಇರುವಂಥದ್ದು ಈಗ ತುಳುನಾಡಿನಲ್ಲ ಹೊರಗಡೆಯಿಂದ ಕೂಡ ಜನ ಬರ್ತಾರೆ, ಅವರು ಕೂಡ ಕನ್ನಡದಲ್ಲಿ ಅವರಿಗೆ ತುಳು ಬರುವುದಿಲ್ಲ, ಆದರೆ ಕನ್ನಡದಲ್ಲಿಯೇ ಅವರು ಪ್ರಾರ್ಥನೆ ಮಾಡ್ಬೋದು. ಅದು ದೈವಗೆ ಸಲ್ಲಿಯೋಕ್ಕೆ ಆಗುದಿಲ್ವಾ? ದೂರದಿಂದ ಬಂದ ನಿಮ್ಮ ಅತಿಥಿಗಳು ಎಲ್ಲವೂ ನೀವು ಬಂದು ನಿಮ್ಮಲ್ಲಿ ಅಲ್ಲಿ ಬಂದು ಅದರ ವೈಭವವನ್ನು ನೋಡಿ ಮಾತಾಡಿ ಹೋಗ್ಬೋದು ವಿನ ಮುಖಸ್ತುತಿ ದೈವಾರಿಕೆಯಲ್ಲಿ ಹೊಂದಾಣಿಕೆ ಮುಖಸ್ತುತಿ ಮನುಷ್ಯನಿಗೆ ತಕ್ಕ ಅಡ್ಜಸ್ಟ್ಮೆಂಟ್ ಮಾಡುವ ನಿಯಮಗಳಿಲ್ಲ. ನೀವು ಇಲ್ಲಿ ದೈವ ಇರುವುದು ಕರ್ನಾಟಕದ ಭಾರತದ ಮೂಲೆಯಲ್ಲಿದ್ದವರಿಗೆಲ್ಲ. ನಿಮ್ಮ ದೈವದ ವ್ಯಾಪ್ತಿ ಇರುವುದು ನಿಮ್ಮ ಕುಟುಂಬ, ನಿಮ್ಮ ಗ್ರಾಮ ಅಷ್ಟೇ ಇರುವಂಥದ್ದು. ಇಲ್ಲಿ ಇರುವಂಥ ಅದು ಅದರ ಭಾಷೆಯಲ್ಲಿ ಮಾತಾಡ್ತದೆ. ನೀವು ನಿಮ್ಮ ಭಾಷೆಗೆ ಅದಕ್ಕೆ ಗೊತ್ತಿನವರು ಅದನ್ನು ನಿಮ್ಮ ಭಾಷೆಗೆ ತರ್ಜಿಮೆ ಮಾಡಿ ಅವರಿಗೆ ಮನವರಿಕೆ ಮಾಡಬೇಕು. ದೈವ ನಿಮಗೋಸ್ಕರ ಪರಿವರ್ತನೆ ಮಾಡಲಿಕ್ಕೂ ಇಲ್ಲ, ನೀನು ದೈವದ ಹತ್ರ ಮಾತಾಡಲಿಕ್ಕೂ ಇಲ್ಲ. ದೈವ ಗೊತ್ತಿನವನ ಹತ್ರ ಮಾತಾಡಿ ಗೊತ್ತಿನವನ ಅವರಿಗೆ ಮಾತಾಡಿ ಅಲ್ಲಿಂದ ಈ ಸಂದೇಶಗಳ ರವಾನೆ ಆಗುವಂಥದ್ದು. ಹೊರಗಿನ ಬಂದವರಿಗೆ ಅದನ್ನು ನೋಡಿ ವೈಭವೀಕರಣ ಮಾಡಿ ಅದರ ಚಂದ ಅಂದವನ್ನು ನೋಡಲಿಕ್ಕೆ ಮಾತ್ರ. ಮತ್ತು ನಾವು ಬೇಕಾದರೆ ಅವರಿಗೆ ಬಿಡಿಸಿ ಹೇಳಬೇಕು ನಾವು ಅಷ್ಟೇ. ಈಗ ಕ್ಷೇತ್ರದವರು ಒಂದು ಪ್ರೆಸ್ ಮೀಟನ್ನು ಮಾಡಿ ಕೆಲವು ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಅದರಲ್ಲಿ ಕೆಲವು ಕಡೆ ನಿಮ್ಮ ವಿಷಯಗಳನ್ನು ಕೂಡ ತಂದಿದ್ದಾರೆ. ನೀವು ಕೂಡ ಕೊಂಡಾಣದಲ್ಲಿ ಬಂಗಾರ ಕದ್ದುಕೊಂಡು ಆ ಥರ ಆರೋಪಗಳನ್ನು ಮಾಡಿದರು. ಇದರ ಸ್ಪಷ್ಟತೆ ಏನಾದರೂ ನಿಮ್ಗೆ ಕೊಡ್ಬೋದಾ? ನೋಡಿ, ನಾನು ನಿಮಗೆ ಈ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೇನೆ. ಕೊಂಡಾಣ ಎಂಬುದು ಒಂದು 10-15-20 ಕಿಲೋಮೀಟರ್ ಇದೆ. ಅವತ್ತು 30 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ 3 ದೇವಸ್ಥಾನದ ಹೆಸರು ಹೇಳಿದ್ದಾರೆ. 3 ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟದ್ದು. ಒಂದ ಕೋರ್ಟಲ್ಲಿ ಇರಬೇಕು, ಒಂದ ಕೇಸಲ್ಲಿ ಇರಬೇಕು ಅಲ್ವಾ? ನೀವು ದಯವಿಟ್ಟು ನಿಮಗೆ ಹೇಳುವಂಥದ್ದು, ನಾನು ಈಗಾಗಲೇ ಸ್ಪಷ್ಟವಾಗಿ ನಿಮ್ಮ ಹತ್ರ ಹೇಳುವ ಮಾಧ್ಯಮದ ಮುಖಾಂತರ ಹೇಳುವಂಥದ್ದು, ಆ ಕೊಂಡಾಣದ ಬಂಟನ ಆನೆ ಆಗಲಿ, ನನ್ನ ಆರಾಧ್ಯ ದೈವದ ಆನೆ ಆಗಲಿ, ನನಗೆ ಗೊತ್ತಿದ್ದು ಅಂಥ ವ್ಯವಹಾರವನ್ನು ಮಾಡಲಿಲ್ಲ, ಅಂಥ ಆಪಾದನೆಯೂ ಇಲ್ಲ, ಬಂಗಾರ ಕದಿಲು ನಮ್ಗೆ ಗೊತ್ತಿಲ್ಲ, ನಾವಂಥ ತಪ್ಪುಗಳನ್ನೇ ಮಾಡಲಿಲ್ಲ. ಅದರ ಜೊತೆಗೆ ಸಂಬಂಧಪಟ್ಟ ಎಲ್ಲ ಮುಕ್ತೇಶ್ವರನ್ನು ನಾನು ದೂರವಾಣಿ ಸಂಪರ್ಕಿಸಿ ನೀವು ಈ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡಬೇಕು ಅಂತ ಕೇಳಿದ್ದೇನೆ. ಅವರೆಲ್ಲರೂ ಕೊಡಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಜೊತೆಗೆ ತಾವುಗಳು ಇವತ್ತಿನಿಂದ ನನಗೆ ಬಂದ ಏನಾದರೂ ಅಪವಾದಗಳು ಅಪಕೀರ್ತಿಗಳಿದ್ದರೆ ಇದರ ಬಗ್ಗೆ ಸ್ಪಷ್ಟವಾಗಿ ನೀವು ಅಧ್ಯಯನಶೀಲರಾಗಿ ಸಮಾಜಕ್ಕೆ ತಿಳಿಸುವ ಕೆಲಸ ಮಾಧ್ಯಮದ ಮುಖಾಂತರ. ತಮ್ಮನ್ನು ಶೆಟ್ಟಿ ಅವ್ಯವಹಾರ ಮಾಡಿದ ನಂತರ ಕೊಡಿ, ಇಲ್ಲ ಅಂತಂದರೆ ಇಲ್ಲ ಅಂತ ಕೊಡಿ. ಯಾಕಂದರೆ ತೇಜೋವಧೆಗೆ ಇವರ ಇಂಥ ಈ ಗೊಡ್ಡು ವ್ಯವಸ್ಥೆಗೆಲ್ಲ ನಾವು ಬಗ್ಗಲ್ಲ. ಅಲ್ಲ, ನಾನು ಇದರ ಆರೋಪ ಮಾಡೋದಲ್ಲ, ಮಾಡಿದ್ದಕ್ಕೆ ಕೊಡಬೇಕು. ಈಗ ನೀವಲ್ಲ, ಅವರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ಕೊಡಿ ಅಂತ ಹೇಳುವಂಥದ್ದು. ಅದಕ್ಕೆ ಸ್ಪಷ್ಟವಾಗಿ ಹೇಳುವಂಥದ್ದು, ನಾನು ಎಲ್ಲಿಯವರೆಗೆ ನಾನು ಹೇಳುವಂಥದ್ದು ಅಂದರೆ, ಒಂದು ವೇಳೆ ಆರೋಪಗಳು ಬಂಗಾರ ಕದ್ದದ್ದು ಸಾಬೀತಾದರೆ ತಮ್ಮಣ್ಣ ಶೆಟ್ಟಿ ಕಲ್ಲ ಅಂತ ಒಪ್ಪಿಕೊಂಡು ದೈವಾರಾಧನೆಯ ಬಗ್ಗೆ ಮಾತಾಡುವುದನ್ನು ಆ ಕ್ಷೇತ್ರದಲ್ಲಿ ನಾನು ನಿಲ್ಲಿಸ್ತೇನೆ. ಜೊತೆಗೆ ಒಂದು ವೇಳೆ ಅದು ತಪ್ಪು ಸುಳ್ಳು ಅವನು ಬೇಕಂತ ನಮ್ಮ ಮೇಲೆ ಆಪಾದನೆ ಮಾಡಿದ್ದೆ ಯಾವುದೇ ಆದರೆ ಆ ಮನುಷ್ಯನಿಗೆ ಅಲ್ಲಿ ತಪ್ಪು ಕಾಣಿಕೆ ಹಾಕುವ ಜೊತೆಗೆ ಅವನನ್ನು ತಂತ್ರಿ ಅಲ್ಲ, ಅವನನ್ನು ಕುತಂತ್ರಿ ಅಂತ ಕರಿತೇನೆ. ಅಷ್ಟು ಮಾತ್ರ ಅಲ್ಲ, ಆತನಿಗೆ ಯಾವ ಕಾಲಕ್ಕೆ ನೋಡಿ ಅವನಿಗೆ ಒಂದು ಇವತ್ತಿಂದ ನಿನ್ನ ವೃತ್ತಿ ಧರ್ಮದಿಂದ ಹೊರಗೆ ನಿನಗೊಂದು ವೃತ್ತಿಯನ್ನು ನಾನು ಸೂಚಿಸ್ತೇನೆ ಅಂತ ಹೇಳ್ತೇನೆ. ನಾನು ಈ ವಿಚಾರದಲ್ಲಿ ಅವನನ್ನು ಬಿಡುವಂಥ ವಿಚಾರವೇ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.